ಯಂಗ್ ಅಂಡ್ ಎನರ್ಜೆಟಿಕ್ ಲೆಕ್ಚರ್ ಇದ್ದಾರೆ. ಹೀಗಾಗಿ ತಮಗೆ ಮೊದಲು ಸ್ವಾಗತನ ಕೋರುತ್ತೇನೆ. ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳು ಮತ್ತು ಅದರದ್ದು ಸಂಘದಲ್ಲಿ ಏನ್ ಇರುತ್ತೆ ನಮ್ಮ ಕಾಲೇಜಿನಲ್ಲಿ ತಿಳಿಸ್ಕೊಳಕ್ಕೆ ನಾನು ಇಲ್ಲಿ ಬಂದೀನಿ. ಮೊದಲನೇದಾಗಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜು ಇರೋದು ಹರಪನಹಳ್ಳಿ ತಾಲೂಕೆ ಮತ್ತು ಅನಂತಹಳ್ಳಿ ಹತ್ತಿರ, ಅಂದ್ರೆ ಹರಿಹರ ಹರಪನಹಳ್ಳಿ ರೋಡ್, ಹೈವೇ ರೋಡ್ ನಲ್ಲಿ ಇರೋದು, ಹತ್ತಿರ ಇದೆ. ಸುಸಜ್ಜಿತವಾಗಿ ಕಟ್ಟಡ ಇದೆ. ಅಂದ್ರೆ ವಾಟ್ ಇಸ್ ದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೇಕು ನಮ್ಮ ಕಾಲೇಜ್ನಲ್ಲಿ. ಒಂದು ಕಾಲೇಜ್ ಅಂದ್ರೆ ಹೆಂಗಿರ್ಬೇಕು, ಅದರ ಇನ್ಫ್ರಾಸ್ಟ್ರಕ್ಚರ್ ಏನಂದ್ರೆ ಯಾವ ತರ ಇರ್ಬೇಕು, ಪ್ರತಿಯೊಂದು ನಮ್ಮ ಕಾಲೇಜ್ನಲ್ಲಿ ಇದೆ. ಸುಸಜ್ಜಿತ ಕಟ್ಟಡಗಳಿದೆ. ಈ ಸುಸಜ್ಜಿತ ಕಟ್ಟಡದಲ್ಲಿ 4 ವಿಭಾಗಗಳಿದೆ. 4 ವಿಭಾಗಗಳಲ್ಲಿ ಯಾವ್ದಾದ್ರೆ ಕಾಮಗಾರಿ ವಿಭಾಗ. ಕಾಮಗಾರಿ ಅಂದ್ರೆ ಏನು? ಕಾಮಗಾರಿ ಅಂದ್ರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಗಳಿದೆ. ಅದೇ ತರ ವಿದ್ಯುನ್ಮಾನ ಮತ್ತು ಸಂವಹನ ಅಂತ, ಅಂದ್ರೆ E&C ಅಂತ, ಎಲೆಕ್ಟ್ರಾನಿಕ್ ಮತ್ತೆ ಕಮ್ಯುನಿಕೇಶನ್ ವಿಭಾಗ ಅನ್ನೋದು ಇದೆ. ಎಲೆಕ್ಟ್ರಾನಿಕ್ ಮತ್ತೆ ಕಮ್ಯುನಿಕೇಶನ್ ವಿಭಾಗ ಇದೆ. ಅದೇ ತರ ಯಾಂತ್ರಿಕ ವಿಭಾಗ ಅನ್ನೋದು ನಮ್ಮ ಕಾಲೇಜಿನಲ್ಲಿ ಮತ್ತೊಂದು ವಿಭಾಗ ಇದೆ. ಈ ಯಾಂತ್ರಿಕ ವಿಭಾಗ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿದೆ. ಅದೇ ತರ ಮತ್ತು ಗಣಕಯಂತ್ರ ವಿಭಾಗ ಅನ್ನೋದು ನಮ್ಮ ಕಾಲೇಜಿನಲ್ಲಿ 4ನೇ ವಿಭಾಗ ಇದೆ. ಇದು ಕಂಪ್ಯೂಟರ್ ಸೈನ್ಸ್ ವಿಭಾಗ. ಮತ್ತೆ ಯಾಂತ್ರಿಕ ವಿಭಾಗ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ 4 ವಿಭಾಗ ಇದೆ. ಯಾವ್ದಾದ್ರೆ ಸಿವಿಲ್ ಇಂಜಿನಿಯರಿಂಗ್, E&C, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಭಾಗ, ಮೆಕ್ಯಾನಿಕಲ್ ವಿಭಾಗ ಮತ್ತೆ ಕಂಪ್ಯೂಟರ್ ಸೈನ್ಸ್ ವಿಭಾಗಗಳನ್ನು ಹೊಂದಿದ್ದೇವೆ ನಮ್ಮ ಕಾಲೇಜಲ್ಲಿ. ಈ ಎಲ್ಲಾ ವಿಭಾಗದಲ್ಲಿ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ 63 ವಿದ್ಯಾರ್ಥಿಗಳಿಗೆ ದಾಖಲಾತಿ ಮಾಡಿಕೊಳ್ಳಕ್ಕೆ ಅವಕಾಶ ಇರುತ್ತದೆ. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಒಂದು ವಿಭಾಗದಿಂದ 63 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ದಾಖಲಾತಿ ಮಾಡಿಕೊಳ್ಳುತ್ತೇವೆ. ಒಟ್ಟು ನಮ್ಮ ಸಂಸ್ಥೆಯಲ್ಲಿ ಇರೋ ವಿದ್ಯಾರ್ಥಿಗಳೆಂದರೆ, ಅಂದ್ರೆ ಡಿಪ್ಲೊಮಾ ನಿಮಗೆ ಗೊತ್ತಿದೆ, ಡಿಪ್ಲೊಮಾ 3 ವರ್ಷದ ಕೋರ್ಸು. 3 ವರ್ಷದಲ್ಲಿ 6 ಸೆಮ್ ಅಂತ ಬರ್ತದೆ. ಟೋಟಲ್ 6 ಸೆಮಿಸ್ಟರ್ ಬರುತ್ತೆ. 6 ಮಂತ್ಗೆ ಒಂದೊಂದು ಸೆಮಿಸ್ಟರ್, 6 ಮಂತ್ಗೆ ಒಂದು ಸೆಮಿಸ್ಟರ್ ಬರುತ್ತೆ. ಹೀಗಾಗ್ಬಿಟ್ಟು ಒಟ್ಟು 3 ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿರೋ ಒಟ್ಟು ವಿದ್ಯಾರ್ಥಿಗಳು ಬಂದ್ರೆ 382 ವಿದ್ಯಾರ್ಥಿಗಳಿದ್ದೀವಿ. ಮತ್ತೆ ಶೈಕ್ಷಣಿಕ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪಾಠ್ಯಕ್ರಮಗಳ ಬಗ್ಗೆ ಹೇಳ್ಕೊಂತಾನೆ ಮತ್ತೆ ಅವರಿಗೆ ಶೈಕ್ಷಣಿಕ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ಕೊಡ್ತೀವಿ. ನಮ್ಮ ಕಾಲೇಜಿನಲ್ಲಿ ಕ್ಷೇಮ ಶಿಕ್ಷಣ ಸಿಗುವ ಸಲುವಾಗಿ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಜ್ಞಾನ ಕ್ಷೇಮ ಶಿಕ್ಷಣ ಸಿಗುವ ಸಲುವಾಗಿ ಏನನ್ನಿದೆ ಅಂದ್ರೆ NSS ಘಟಕ ಇದೆ ನಮ್ಮ ಕಾಲೇಜಿನಲ್ಲಿ. NSS ಘಟಕ, ಅದರ ಜೊತೆ NSS ಘಟಕಗಳಿದೆ. ಯುವರ್ ರೆಡ್ ಕ್ರಾಸ್ ಘಟಕ ಇದೆ ನಮ್ಮ ಕಾಲೇಜಿನಲ್ಲಿ. ಯುವರ್ ರೆಡ್ ಕ್ರಾಸ್ ಘಟಕ ಇದೆ. ಮತ್ತು ಮಹಿಳಾ ಸಂರಕ್ಷಣಾ ಘಟಕ ಮತ್ತೆ ಪ್ಲೇಸ್ಮೆಂಟ್ ಘಟಕ ಅನ್ನೋ 4 ಘಟಕಗಳನ್ನು ಹೊಂದಿದ್ದೇವೆ. ಮೇನ್ ಆಗಿ ನಮ್ಮ ಕಾಲೇಜಿನಲ್ಲಿ 4 ಘಟಕಗಳನ್ನು ಹೊಂದಿದ್ದೇವೆ. ನಿಮಗೆ ಗೊತ್ತಿದೆ NSS ಘಟಕಗಳು ಅಂದ್ರೆ, ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀವಿ, ಎಲ್ಲ ಕಾಲೇಜಿನಲ್ಲಿ ಎಲ್ಲ ಮಾಡಿರ್ತೀವಿ NSS ಅನ್ನೋದು. ಮತ್ತೆ ಯುವ ರೆಡ್ ಕ್ರಾಸ್ ಘಟಕ, ನಿಮಗೆ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಗೊತ್ತಿದೆ. ಯಾವುದು ಆಲ್ರೆಡಿ ಹೇಳಿರ್ತಾರೆ ರೆಡ್ ಕ್ರಾಸ್ ಬಗ್ಗೆ, ನಿಮಗೆ ವಿತಿನ್ 10th ಮೇಲೆ ನೀವು ಓದಿರ್ತೀರಿ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ. ಆ ತರ ಯುವ ರೆಡ್ ಕ್ರಾಸ್ ಘಟಕ ಇದೆ. ಮಹಿಳಾ ಸಂರಕ್ಷಣಾ ಘಟಕ, ನಿಮಗೆ ಯಾವುದೇ ಮಹಿಳೆಗೆ ಆಗ್ಲಿ, ಯಾವುದೇ ಹುಡುಗಿಗೆ ಆಗ್ಲಿ, ಯಾವುದೇ ನಮ್ಮ ಲೇಡೀಸ್ ಸ್ಟೂಡೆಂಟ್ಗೆ ಆಗಿದ್ರೆ ಏನೇ ಕುಂದುಕೊರತೆಗಳನ್ನಿದ್ರು ನಮ್ಮ ಕಾಲೇಜಿನಲ್ಲಿ ಅದಕ್ಕೆ ಅಂತ ಒಂದು ಘಟಕವನ್ನು ಮಾಡಿದೆ. ಅದಕ್ಕೆ ನಮ್ಮ ಕಾಲೇಜಿನ ಮಹಿಳಾ ಉಪನ್ಯಾಸಕರಾಗಿರತಕ್ಕಂಥಗಳು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನಿಮಗೆ ಏನೇ ಸಮಸ್ಯೆಗಳು ಬಂದ್ರೆ, ಏನೇ ಪ್ರಾಬ್ಲಮ್ ಆಗೋದು ಆ ಮಹಿಳಾ ಸಂರಕ್ಷಣಾ ಘಟಕಗಳಲ್ಲಿ ನೀವು ಹೇಳ್ಬೋದು. ಅದನ್ನ ನಾವು ಆದಷ್ಟು ಸಾಲ್ವ್ ಮಾಡಕ್ಕೆ ನಾವು ಅದನ್ನ ಮಾಡ್ಬೋದು. ಓಕೆ, ಅದೇ ತರ ನಮಗೆ ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಘಟಕ, ಇದು ಬಹಳ ಇಂಪಾರ್ಟೆಂಟ್. ಪ್ಲೇಸ್ಮೆಂಟ್ ಘಟಕ ಅಂತ ವಿದ್ಯಾರ್ಥಿಗಳು ಪ್ರಥಮ ವರ್ಷದಲ್ಲಿ ಜಾಯ್ನ್ ಆಗ್ತೀರಿ. ಜಾಯ್ನ್ ಆದ ತಕ್ಷಣ ನಿಮಗೆ ಯಾವುದೇ ತರ ಏನು ಗೊತ್ತಿರಲ್ಲ,
SLC ನಿಂದ ಬಂದಿರ್ತೀರಿ, ಏನೋ ಒಂದು ಡಿಪ್ಲೊಮಾ ಅಂದಾಗ ಏನೋ ಓದ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಗೊತ್ತಿರುತ್ತೆ. ಅದಾದ್ಮೇಲೆ ಬರ್ತಾ ಬರ್ತಾ ಫಸ್ಟ್ ಸೆಮ್ ಮುಗಿಯುತ್ತೆ, ಸೆಕೆಂಡ್ ಸೆಮ್ ಮುಗಿಯುತ್ತೆ, ಅಪ್ ಟು ಫಿಫ್ತ್ ಸೆಮಿಗೆ ಬರ್ತೀವಿ. ಫಿಫ್ತ್ ಸೆಮಿಗೆ ಬಂದ ತಕ್ಷಣ ಮುಂದೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಡೌಟ್ ಇರುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾ ಇಲ್ಲ ಜಾಬಿಗೆ ಹೋಗ್ಬೇಕಾ, ಜಾಬ್ ಹೋದ್ರೆ ಹೆಂಗ್ ಹೋಗ್ಬೇಕು, ಯಾವ ಬೇಸಿಸ್ ಮೇಲೆ ಹೋಗ್ಬೇಕು, ಡಿಪ್ಲೊಮಾ ಬೇಸಿಸ್ ನಲ್ಲಿ ಎಲ್ಲಿ ಹೋದ್ರೆ ನಮ್ಗೆ ಜಾಬ್ ಕೊಡ್ತಾರೆ. ಹೀಗಾಗ್ಬಿಟ್ಟು ಈಗ ನಾವು ಪ್ಲೇಸ್ಮೆಂಟ್ ಕಲ್ಸತಕ್ಕಂಥಲ್ಲಿ ಏನ್ ಮಾಡ್ತೀವಿ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ನಾವು ಮುಂದೆ ಓದಕ್ಕಾಗಲ್ಲ, ನಾವು ಜಾಬೇ ಮಾಡ್ಬೇಕಂತ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಕಂಪ್ನಿಗಳು, ರೆಕಗ್ನೈಸೇಷನ್ ಕಂಪ್ನಿಗಳನ್ನ ಪ್ಲೇಸ್ಮೆಂಟ್ ನಲ್ಲಿ ಕರಿತೀವಿ. ಇಲ್ಲ ನಮ್ ಕಾಲೇಜಿನಲ್ಲಿ ಕರಿಬಹುದು, ಬೇರೆ ಬೇರೆ ಕಾಲೇಜಿನಲ್ಲಿ ಇರುತ್ತೆ, ಅದನ್ನ ನಾವು ಇಂಟಿಮೇಷನ್ ಮಾಡ್ತೀವಿ ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ. ಹೀಗಾಗ್ಬಿಟ್ಟು ನಿಮಗೆ ಆ ಕಾಲೇಜಿನಲ್ಲಿ ನಿಮಗೆ ಬೇರೆ ಕಾಲೇಜಿನಲ್ಲಿ ಬಂದ್ರೆ ಆ ಪ್ಲೇಸ್ಮೆಂಟ್ ಘಟಕಕ್ಕೆ ನಿಮಗೆ ಕಳಿಸ್ಕೊಡ್ತೀವಿ. ಅಲ್ಲಿ ತಾವು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿ ನಾವು ರಿಟರ್ನ್ ಎಕ್ಸಾಮ್ ಏನಾದ್ರು ಇದು ಮಾಡಿದ್ರೆ ನಿಮ್ಮ ಆ ಕಂಪ್ನಿಗಳಲ್ಲಿ ನೀವು ಪ್ಲೇಸ್ಮೆಂಟ್ ಆಗಿ ಬಹಳಷ್ಟು ಕಂಪ್ನಿಗಳಲ್ಲಿ, ನಾಟ್ ಓನ್ಲಿ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ENC ಕಂಪ್ನಿ ಇದಾವೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿ ಇದಾವೆ, ಇವೆಲ್ಲ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಅನ್ನ ನಿಮಗೆ ಅವಕಾಶ ಇರುತ್ತೆ. ಮಿನಿಮಮ್ ಅಂದ್ರೆ ಯಾವುದೇ ಒಬ್ಬ ಡಿಪ್ಲೊಮಾ, ನಾವು ಇಲ್ಲಿವರೆಗೆ ಆಗಿರುವಂತ ಡಿಪ್ಲೊಮಾ ಹುಡುಗರಿನಲ್ಲಿ ಮಿನಿಮಮ್ 15,000 ಇದ್ದ ಸಾಲ ಯಾವ್ದು ಕಮ್ಮಿ ತಗೊಳ್ತಾ ಇಲ್ಲ. ನಮ್ಮ ಈ ವರ್ಷದಲ್ಲಿ ಮತ್ತೆ ಲಾಸ್ಟ್ 4-5 years ನಿಂದ ಮೆಕ್ಯಾನಿಕಲ್ ಇಂಜಿನಿಯರ್ ನಲ್ಲಿ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಆಲ್ಮೋಸ್ಟ್ ಆಲ್ ಸೆಲೆಕ್ಟ್ ಆಗಿದ್ದಾರೆ. ಕೆಲವರು ಹುಡುಗರು ಕಂಪ್ನಿಗಳನ್ನು ಸೆಲೆಕ್ಟ್ ಆಗಿಬಿಟ್ಟು ಅವರು ಆ ಕಂಪ್ನಿಗೆ ಜಾಬಿಗೆ ಹೋಗ್ಲಿಲ್ಲ, ಹಂಗೆ ಇಂಜಿನಿಯರ್ ಮಾಡ್ತಾರೆ. ಅದೇ ತರ ಸಿವಿಲ್ ಇಂಜಿನಿಯರ್ ನಲ್ಲೂ ಸೆಲೆಕ್ಟ್ ಆಗಿದ್ದಾರೆ ಅಂತ ಪ್ಲೇಸ್ಮೆಂಟ್ ಘಟಕದಿಂದ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ENC ವಿಭಾಗದಿಂದ ಆಗಿದ್ದಾರೆ. ಈ ತರ ಪ್ಲೇಸ್ಮೆಂಟ್ ಘಟಕನು ನಮ್ಮ ಕಾಲೇಜಿನಲ್ಲಿ, ನಮ್ಮ ಕಾಲೇಜ್ ಲೆಕ್ಚರೇ ಅದನ್ನ ಇನ್ಸ್ಟ್ರಕ್ಷನ್ ತಗೊಂಡ್ಬಿಟ್ಟು ನಿಮಗೆ ಮೋಟಿವೇಶನ್ ಮಾಡಿ ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಪ್ಲೇಸ್ಮೆಂಟ್ ಘಟಕದವರು ಅದನ್ನ ಹೇಳ್ತಾರೆ ಹೇಗ್ ಮಾಡ್ಬೇಕು ಏನು ಅಂತ ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಜೀವನದಿಂದ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ ಜೀವನದಿಂದ ನಾಯಕತ್ವದ ಗುಣಗಳನ್ನು ಯಾವ ತರ ಬೆಳೆಸೋದು ದೃಷ್ಟಿಯಿಂದ ಎಲ್ಲಾ ವಿಭಾಗಗಳಿಂದ ವಿದ್ಯಾರ್ಥಿ ಸಂಘ ರಚಿಸುತ್ತೇವೆ. ನಾವು ಎಲ್ಲಾ ವಿಭಾಗ ಒಳಗೊಂಡಂತ ವಿದ್ಯಾರ್ಥಿ ಸಂಘವನ್ನು ರಚಿಸುತ್ತೇವೆ. ಈ ವಿದ್ಯಾರ್ಥಿ ಸಂಘದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಲಾಗುತ್ತೆ. ಇಲ್ಲ ಅಂತಿಮ ವರ್ಷದ ಅಂತಾನೆ ಏನಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಫೈನಲ್ ಇಯರ್ಗೆ ನಾವು ಅದನ್ನ ಕೊಡ್ತೀವಿ. ಮತ್ತೆ ಇದರಲ್ಲಿ ಏನೇನಿರುತ್ತೆ ಅಂದ್ರೆ ನಾವು ಈ ಆಯ್ಕೆ ಮಾಡೋ ಪ್ರೋಸೆಸ್ ಹೆಂಗಿರುತ್ತೆ ಅಂದ್ರೆ ಮೊದಲು ಪ್ರತಿ ವರ್ಷದಲ್ಲಿ ನಾವು ಪ್ರತಿ ಸೆಮಿಸ್ಟರ್ ನಲ್ಲಿ ವಿದ್ಯಾರ್ಥಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ ಮಾಡ್ತೀವಿ, CR ಅಂತ ಮಾಡ್ತೀವಿ. CR ಅನ್ನು ಯಾವ ತರ ಮಾಡ್ತೀವಿ ಅಂದ್ರೆ ಎಲ್ಲಾ ಕ್ಲಾಸ್ ನಲ್ಲಿ ಮೊದಲು ಅದನ್ನ ನಾವು ನಾವು CR ಮಾಡೋದ್ರಿಂದ ಬಿಫೋರ್ ನಾವು ಅದನ್ನ ಅನೌನ್ಸ್ ಮಾಡ್ತೀವಿ. ನಿಮ್ಮ ಕ್ಲಾಸ್ ನಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಈ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗ್ಬೇಕನ್ನೋರು ನ್ಯಾಮಿನೇಷನ್ ಮಾಡ್ತೀವಿ. ಯಾವುದು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಹತ್ರ ಬಂದ್ಬಿಟ್ಟು ನ್ಯಾಮಿನೇಷನ್ ಪ್ರೋಸೆಸ್ ಮಾಡ್ತೀವಿ. ಈ ನ್ಯಾಮಿನೇಷನ್ ಪ್ರೋಸೆಸ್ ಅನ್ನ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನೆಲ್ಲದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ಅದರ ಜೊತೆ ನ್ಯಾಮಿನೇಷನ್ ಫಾರ್ಮ್ ತಂದು ನ್ಯಾಮಿನೇಷನ್ ಅನ್ನ ಅಪ್ಲಿಕೇಶನ್ ನಾವು ಇಸ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವು ಎಲ್ಲಾ ಹುಡುಗರು ಎಲ್ಲಾ ಸೆಮಿಸ್ಟರ್ ಇಂದ ಎಲ್ಲಾ ಬ್ರಾಂಚ್ ಇಂದ ಅದನ್ನ ನಾವೆಲ್ಲ ಇಸ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಬೇರೆ ಬ್ರಾಂಚ್ ಇಂದ ಅಂದ್ರೆ ಸೇಮ್ ಬ್ರಾಂಚ್ ಕಳಿಸಲ್ಲ, ಬೇರೆ ಬ್ರಾಂಚ್ ಲೆಕ್ಚರರು ಆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಆಯ್ಕೆ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆಯ್ಕೆ ಪ್ರೋಸೆಸ್ ಹೆಂಗೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಮೆಕ್ಯಾನಿಕಲ್ ಆಗ್ಲಿ ಇಲ್ಲ ENCನೇ ಆಗಿದೆ ಅಂತ ಸೆಮಿಸ್ಟರ್ ನಲ್ಲಿ ಫಸ್ಟ್ ಸೆಮಿಸ್ಟರ್ ನಲ್ಲಿ 3 ವಿದ್ಯಾರ್ಥಿಗಳು ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಇದಕ್ಕೆ ನಿಂತ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಟೈಮ್ ನಲ್ಲಿ ಮೊದ್ಲು ಕೇಳ್ತೀವಿ, ಇದರಲ್ಲಿ ಯಾರು ಒಪ್ಪಿಗೆ ಯಾವುದೇ ಎಲೆಕ್ಷನ್ ಇಲ್ದಂಗೆ ಯಾರು ಆಯ್ಕೆ ಮಾಡ್ತೀರಾ ಅಂತ ಕೇಳ್ತೀವಿ. ಇಲ್ಲ ನಾವು ಎಲೆಕ್ಷನ್ ಮಾಡೋಣ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ 3 ವಿದ್ಯಾರ್ಥಿಗಳನ್ನ ನಾವು ಅವ್ರ ನಾಮಿನೇಷನ್ ಫೈಲ್ ಅನ್ನು ತಗೊಂಡು ಹೋಗ್ಬಿಟ್ಟು ಅವರನ್ನ ಹೆಸರನ್ನ ಬರೆದ್ಬಿಟ್ಟು ವೋಟಿಂಗ್ ಸಿಸ್ಟಮ್ ಅನ್ನು ಸ್ಟಾರ್ಟ್ ಮಾಡಿ ಈ ವೋಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು
ವೋಟಿಂಗ್ ನಲ್ಲಿ ಈ 3 ವಿದ್ಯಾರ್ಥಿನಲ್ಲಿ ಯಾರು ಪ್ರಥಮ ಬಂದಿರ್ತಾರೋ ಅವರಿಗೆ ನೀವು CR ಅಂತ ಆಯ್ಕೆ ಮಾಡಿ ಅದನ್ನ ಅವ್ರು CR ಅಂತ ಅವ್ರ ಆಯ್ಕೆ ಮಾಡ್ಬಿಟ್ಟು ಅವರಿಂದ ಸೈನ್ ತಗೊಂಡ್ಬಿಟ್ಟು ಈ ವರ್ಷವರೆಗೂ ಈ ಹುಡುಗ CR ಅಂತ ನಾವು ಅನೌನ್ಸ್ ಮಾಡಿ ಬರ್ತೀವಿ. ಅದೇ ತರ ಪ್ರತಿ ಸೆಮಿಸ್ಟರ್ ನಲ್ಲೂ ನಾವು ಈ ತರ ದಿಸ್ ಇಸ್ ದ ಸೇಮ್ ಪ್ರೊಸೆಸ್ ನಲ್ಲಿ ನಾವು ಆಯ್ಕೆ ಮಾಡಿ ಬಂದಿರ್ತೀವಿ. ಈ ಆಯ್ಕೆ ಮಾಡಿ ಬಂದಾದ ಮೇಲೆ ಅದೇ ದಿನ ಬಂದು ನಾವು CR ಆದ್ಮೇಲೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಕ್ರೀಡಾ ಕಾರ್ಯದರ್ಶಿಗಳು ಮತ್ತೆ ಲಲಿತ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡ್ತೀವಿ. ಯಾವುದೇ ಒಂದು ಸಂಘ ಅಂದ್ರೆ ಅದಕ್ಕೆ ಅಧ್ಯಕ್ಷರು ಇರಬೇಕು, ಅದಕ್ಕೆ ಉಪಾಧ್ಯಕ್ಷರು ಇರಬೇಕು, ಕಾರ್ಯದರ್ಶಿರಾಗಿರ್ಬೇಕು, ಮತ್ತೆ ಕ್ರೀಡಾ ಕಾರ್ಯದರ್ಶಿರಾಗಿರ್ಬೇಕು, ಮತ್ತೆ ಲಲಿತ ಕಾರ್ಯದರ್ಶಿರಾಗಿರ್ಬೇಕು. ಇದನ್ನು ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ 4 ಬ್ರಾಂಚ್ ಇಂದ ಪ್ರತಿ ಬ್ರಾಂಚ್ ನಲ್ಲಿ 3 CR ಆಗಿರ್ತಾರೆ. ಯಾವ ತರ? ಫಸ್ಟ್ ಸೆಮಿಸ್ಟರ್ ನಲ್ಲಿ ಒಬ್ರು ಆಗಿರ್ತಾರೆ, ಥರ್ಡ್ ಸೆಮಿಸ್ಟರ್ ನಲ್ಲಿ ಒಬ್ಬರು CR ಆಗಿರ್ತಾರೆ, 5th ಸೆಮಿಸ್ಟರ್ ನಲ್ಲಿ ಒಬ್ಬರು CR ಆಗಿರ್ತಾರೆ. ಈ 3 CR ಮತ್ತೆ 4 3 into 4 12 ಮೆಂಬರ್ಸ್ ನಾವು ಪ್ರಿನ್ಸಿಪಲ್ ಚೇಂಬರ್ ನಲ್ಲಿ ಕರ್ಕೊಂತೀವಿ. ಈ ಪ್ರಿನ್ಸಿಪಲ್ ಚೇಂಬರ್ ನಲ್ಲಿ ಕರ್ಬಿಟ್ಟು ಈ ನಾವು ಯಾವುದೇ ಒಂದು ಸಂಘನ ಮಾಡ್ಬೇಕಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿ ಮತ್ತೆ ಲಲಿತ ಕಾರ್ಯದರ್ಶಿನ ಆಯ್ಕೆ ಮಾಡಿ ಈ ಆಯ್ಕೆ ಮಾಡುವಾಗ ನಾವು ಎಲ್ಲರಿಗೂ ಕರ್ಬಿಟ್ಟು ಅಧ್ಯಕ್ಷರಿಗೆ ಯಾರಿಗೆ ಮಾಡ್ಬೇಕು ಅನ್ನೋದು ಮೊದಲು ಹುಡುಗರಿಗೆ ಆಯ್ಕೆಯನ್ನು ಬಿಡ್ತೀವಿ. ಎಲ್ಲರ ಬಹುಮತದಿಂದ ಇವರಿಗೆ ಅಧ್ಯಕ್ಷರು ಮಾಡ್ರಿ ಅಂದ್ರೆ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್, ಅವರಿಗೆ ಅಂತ ಆಯ್ಕೆ ಮಾಡ್ತೀವಿ. ಒಂದ್ ವೇಳೆ ಕೆಲವು 4 ಜನ ಇವ್ರಿಗೆ ಮಾಡಿ ಅಂದರೆ ಕೆಲವು 4 ಜನ ಅವ್ರಿಗೆ ಮಾಡ್ರಿ, ಬೇರೆಯವ್ರಿಗೆ ಮಾಡ್ರಿ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಸಂದರ್ಭದಲ್ಲಿ ಮತ್ತೆ ನಾವು ಅಲ್ಲಿ ಪ್ರಿನ್ಸಿಪಲ್ ಚೇಂಬರ್ ನಲ್ಲಿ ಅವ್ರಿಗೆ ಎಲೆಕ್ಷನ್ ಮಾಡ್ತೀವಿ. ಎಲೆಕ್ಷನ್ ಮಾಡ್ಬಿಟ್ಟು ವೋಟ್ ಅಂದ್ರೆ ಅವ್ರು ಯಾರ ಹೆಸರು ಮೇಲೆ ಅದು ವೋಟ್ ಬೀಳುತ್ತೋ ಅವ್ರಿಗೆ ಅಧ್ಯಕ್ಷರಾಗಿ ಅವ್ರ ಅಧ್ಯಕ್ಷರಾದ್ಮೇಲೆ ಅದೇ ಸೇಮ್ ಪ್ರೋಸೆಸ್ ಮತ್ತೆ ಅದೇ ಅವರು ಅನ್ಎಲೆಕ್ಟೆಡ್ ಮಾಡ್ಲಿಲ್ಲಂಗೆ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಉಪಾಧ್ಯಕ್ಷರು ಮಾಡ್ಬೋದು, ಇಲ್ಲ ಎಲೆಕ್ಟೆಡ್ ಮಾಡ್ರಿ, ನಮಗೆ ಎಲೆಕ್ಷನ್ ಮಾಡಿನೇ ಮಾಡ್ರಿ, ನಮಗೆ 4 ಅಂದ್ರೆ ಟೋಟಲ್ 12 ಮೆಂಬರ್ ನಲ್ಲಿ 5 ಜನ ಒಂದ್ ಸೈಡು, 7 ಜನ ಒಂದ್ ಸೈಡು ಆ ತರ ಇದ್ದಾಗ ಇದು ಮಾಡಕ್ಕಾಗಲ್ಲ. 6 ಜನ ಒಂದ್ ಸೈಡ್ ಇರ್ತಾರೆ, 6 ಜನ ಇನ್ನೊಂದ್ ಸೈಡ್ ಇರ್ತಾರೆ, ಇನ್ನೂ ಹುಡುಗರು. ಹೀಗಾಗ್ಬಿಟ್ಟು ನಾವು ಕೆಲವೊಂದ್ ಸೈಡ್ ನಲ್ಲಿ ಈಕ್ವಲ್ ಇದ್ದಾಗ ನಾವು ಎಲೆಕ್ಷನ್ ಮಾಡ್ಲೇಬೇಕಿರುತ್ತೆ. ಆ ಟೈಮ್ ನಲ್ಲಿ ಅದು ಸೇಮ್ ಉಪಾಧ್ಯಕ್ಷನ ಸೇಮ್ ಪ್ರೊಸೆಸ್ ನಲ್ಲಿ ಮಾಡ್ತೀವಿ, ಲಲಿತ ಕಾರ್ಯದರ್ಶಿನ ಸೇಮ್ ಪ್ರೊಸೆಸ್ ಮಾಡ್ತೀವಿ, ಮತ್ತೆ ಕ್ರೀಡಾ ಕಾರ್ಯದರ್ಶಿ ಮತ್ತೆ ಲಲಿತ ಕಲಾ ಕಾರ್ಯದರ್ಶಿನಲ್ಲಿ ಹುಡುಗಿರೇ ಆಗಿರ್ತಾರೆ. ಯಾವ್ದೇ ಸೆಮಿನಾರ್ ಆಗಿದೆ, ಇದೇ ಸೆಮಿನಾರ್ ಅಂತಂತಿಲ್ಲ, ಫಸ್ಟ್ ಸೆಮಿನಾರ್ ಆಗಿರ್ಬೋದು, ಸೆಕೆಂಡ್ ಸೆಮಿನಾರ್ ಆಗಿರ್ಬೋದು, ಥರ್ಡ್ ಸೆಮಿಸ್ಟರ್ ಅನ್ನೋದು ಆಗಿರ್ಬೋದು, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್ ಎನಿ 3 ಇಯರ್ ಇಂದ ಯಾರನ್ನ ಆಗಿರ್ಬೋದು. ಓಕೆ, ಅದೇ ತರ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಘಟಕದ ಕೆಳಕಂಡ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಕೆಲವೊಂದು ಕಾರ್ಯಕ್ರಮಗಳು ಇವೆಲ್ಲ ಘಟಕಗಳು ಇದಾವಲ್ಲ, ಯಾವ್ದು 4 ಘಟಕಗಳು ಇರ್ತವೆ. 4ರಲ್ಲಿ NSS ಘಟಕ ಇದೆ, ರೆಡ್ ಕ್ರಾಸ್ ಘಟಕ ಇದೆ, ಮಹಿಳಾ ಸಂರಕ್ಷಣಾ ಘಟಕ ಇದೆ, ಮತ್ತೆ ಪ್ಲೇಸ್ಮೆಂಟ್ ಘಟಕ ಇದೆ. ಈ ಕಾರ್ಯಕ್ರಮಗಳನ್ನ ಏನೇನ್ ಮಾಡ್ತೀವಿ ಅನ್ನೋದು, ಈ ಘಟಕದಿಂದ ಏನೇನ್ ಕಾರ್ಯಕ್ರಮ ಮಾಡ್ತೀವಿ. ಸ್ವಚ್ಛತಾ ಕಾರ್ಯಕ್ರಮವನ್ನ NSS ಘಟಕದಿಂದ ಹಮ್ಮಿಕೊಳ್ತೀವಿ. ಯಾಕಂದ್ರೆ ಕಾಲೇಜಿನ ಸುತ್ತಮುತ್ತಲಾಗಿ ಮೊದಲು ಸ್ವಚ್ಛತೆಯನ್ನು ಕಾಪಾಡ್ತೀವಿ. ಓಕೆ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದೇ ತರ ಪ್ರತಿ ವರ್ಷ 14/8ರಲ್ಲಿ ಸ್ವಚ್ಛತಾ ಪ್ರತಿಜ್ಞೆಯನ್ನು ಬೋಧಿಸುತ್ತೇವೆ. ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತೇವೆ. ಏನನ್ನೋದು NSS ಘಟಕ ಮೂಲಕ ಇದನ್ನ ಅರಿವು ಮೂಡಿಸ್ತೇವೆ. ಅದಾದ್ಮೇಲೆ ಈ ಆಗಸ್ಟ್ 15ರಂದು ನಮ್ಮ NSS ಘಟಕ ವತಿಯಿಂದ ನಮ್ಮ ಕಾಲೇಜಿನ ಅಕ್ಕಪಕ್ಕದಲ್ಲಿ NSS ಘಟಕದಿಂದ ಸ್ವಚ್ಛತೆ ಕಾರ್ಯಗಳನ್ನು ಮಾಡಿ ಪ್ರತಿ ವರ್ಷ ಸಸಿ ನೀಡೋದು ಇಲ್ಲ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನು NSS ಘಟಕಗಳಿಂದ ಮಾಡ್ತಾರೆ. ಅದೇ ತರ NSS ಘಟಕದಿಂದ ಸದ್ಭಾವನಾ ದಿನಾಚರಣೆಯನ್ನು ದಿನಾಂಕ 28ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಫಿಟ್ ಇಂಡಿಯಾ ಅಭಿಯಾನದ ಅನುಷ್ಠಾನವಾಗಿ ಇದು NSS ಘಟಕದಿಂದ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀವಿ. ಫಿಟ್ ಇಂಡಿಯಾ ಅನುಷ್ಠಾನದಿಂದ ಮತ್ತೆ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವರ್ಣ ಮಹೋತ್ಸವನ ದಿನಾಂಕ 24/9ರಂದು ಪ್ರತಿ ವರ್ಷ ನೀವು ಇದನ್ನು ಆಚರಣೆ ಮಾಡ್ಕೊಂತ ಬರ್ತೀವಿ. ಇದು NSS ಘಟಕಕ್ಕೆ ಸಂಬಂಧಪಡುವಂತ ವಿಷಯಗಳು.
ಅದೇ ತರ ನಮ್ಮ ಯುವ ರೆಡ್ ಕ್ರಾಸ್ ಘಟಕ ವತಿಯಿಂದ ನಾವು ಏನೇನ್ ಮಾಡ್ತೀವಿ ಅಂದ್ರೆ, ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆಯ ಬಳ್ಳಾರಿಯ ಇವರ ವತಿಯಿಂದ ಪ್ರತಿ ವರ್ಷವೂ ಸ್ವಯಂ ಪ್ರೇರಿತ ರಕ್ತದಾನದ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ ನಾವು. ಈ ರೆಡ್ ಕ್ರಾಸ್ ಘಟಕದಿಂದ ಪ್ರತಿ ವರ್ಷವೂ ಸ್ವಯಂ ಪ್ರೇರಿತ ರೆಡ್ ಕ್ರಾಸ್ ಘಟಕಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಇದನ್ನು ಎಲ್ಲಾ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ತಾವೇ ಸ್ವಯಂ ಬಂದು ಯಾರಿಗೆ ನಾವು ಡೊನೇಟ್ ಮಾಡ್ತೀವಿ, ಬ್ಲಡ್ ಅನ್ನು ಡೊನೇಟ್ ಮಾಡ್ತೀವಿ ನಾವು ಇಚ್ಛೆ ಪಡ್ತಾರಲ್ಲ, ಅವರಿಗೆ ಅವಕಾಶವನ್ನು ಕೊಟ್ಟು ನಾವು ಇದನ್ನ ನಮ್ಮ ಕಾಲೇಜಿಂದ ಪ್ರತಿ ವರ್ಷ ಮಿನಿಮಮ್ ಅಂದ್ರೆ ನಾವು 50 ಮೆಂಬರ್ ಕೊಡ್ತೀವಿ. ಮಿನಿಮಮ್ ಪ್ರತಿ ವರ್ಷ 50 ಜನನ ಬ್ಲಡ್ ಅನ್ನು ಡೊನೇಟ್ ಮಾಡ್ತೀವಿ. ಅದೇ ತರ ಈ ಪ್ಲೇಸ್ಮೆಂಟ್ ಘಟಕದಿಂದ ಪ್ರತಿ ಸೆಮೆಸ್ಟರ್ ಇಂದ ಪ್ರತಿ ಇಯರ್ಸ್ ಫೈನಲ್ ಇಯರ್ ಇಂದ 60 ಮೆಂಬರಿನಲ್ಲಿ ಮಿನಿಮಮ್ 30ರಿಂದ 40 ಜನರಷ್ಟು ಪ್ರತಿಷ್ಠಿತ ಕಂಪನಿಯಲ್ಲಿ ಆಯ್ಕೆಯಾಗಿ ಜಾರಿಗೆ ಹೋಗಿರ್ತಾರೆ. ಈ ಸಲನೂ ಅಷ್ಟೇ, ಪ್ರತಿ ಸಲನೂ ಈ ಕರೋನಾ ಎಫೆಕ್ಟ್ ನಲ್ಲೂ ನಮ್ಮ ಕಾಲೇಜಿನಲ್ಲಿ ಬಹಳಷ್ಟು ಜನ ತಮಗೆ ಇಚ್ಛೆ ಆಗಿರೋಂಥ ಕಂಪನಿಗಳಿಗೆ ಆಯ್ಕೆಯಾಗಿ ಅವರು ಜಾಯ್ನ್ ಆಗಿರ್ತಾರೆ. ಅದೇ ತರ ನಮ್ಮ ಕಾಲೇಜಿನಲ್ಲಿ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಈ ರಾಷ್ಟ್ರೀಯ ಹಬ್ಬಗಳನ್ನು ಯಾವ್ದಾದ್ರೆ, ಮೊದಲನೇ ಈಗ ಜುಲೈನಿಂದ ಸ್ಟಾರ್ಟ್ ಆದ್ರೆ ನಮ್ದು ಜುಲೈ, ಈಗ ದಿಸದ ಕರೋನಾ ಇರೋದ್ರಿಂದ ನಾವು ಜುಲೈಯಿಂದ ಸ್ಟಾರ್ಟ್ ಮಾಡಿಲ್ಲ, ನಿಮಗೂ ಗೊತ್ತಿರುತ್ತೆ. ನಾವು ಆಕ್ಚುಲಿ ಮಾಡೋದು ಜೂನ್ ಜುಲೈಯಿಂದ ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ. ಜುಲೈ 1 ಇಂದ ಸ್ಟಾರ್ಟ್ ಮಾಡೋದಾದ್ರೆ ನಾವು ಜೂನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಪ್ರಥಮ ನಮ್ಮ ರಾಷ್ಟ್ರೀಯ ಹಬ್ಬ ಬರೋದು ಆಗಸ್ಟ್ 15. ನಿಮಗೆಲ್ಲರೂ ಗೊತ್ತಿರುತ್ತೆ, ಸ್ವತಂತ್ರ ದಿನಾಚರಣೆ. ಇದು ನಮ್ಮ ಕಾಲೇಜಿನಲ್ಲಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇ ತರ ಆಗಸ್ಟ್ 23ರಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಗುತ್ತೆ. ಆಗಸ್ಟ್ 5ರಂದು ಶಿಕ್ಷಣ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಅದೇ ತರ ಸೆಪ್ಟೆಂಬರ್ 5ರಂದು ಶಿಕ್ಷಣ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಅದೇ ತರ ಸೆಪ್ಟೆಂಬರ್ 15ರಂದು ಅಭಿಯಂತರ ದಿನಾಚರಣೆ. ಅಭಿಯಂತರ ಅಂದ್ರೆ ಇಂಜಿನಿಯರ್ ದಿನಾಚರಣೆ, ಇಂಜಿನಿಯರಿಂಗ್ ಡೇಸ್ ಅಂತ. ನೀವು ಈಗ ಜಾಯ್ನ್ ಆದ್ರೆ ಆಫ್ಟರ್ ಯುವರ್ ಕಂಪ್ಲೀಷನ್ ಆಫ್ ಡಿಪ್ಲೊಮಾ ನಿಮಗೆ ಕರೆಯೋದು ಇಂಜಿನಿಯರ್. ಅದಕ್ಕೆ ನಾವು ಇಂಜಿನಿಯರಿಂಗ್ ಡೇ ನಾವು ಮಾಡ್ತೀವಿ. ಅದೇ ತರ ನಮ್ಮ ಕಾಲೇಜು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ್ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದು ಆದ ಮೇಲೆ ನವೆಂಬರ್ 1ರಂದು ನಿಮಗೆಲ್ಲ ಗೊತ್ತಿರುತ್ತೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಅದಾದ್ಮೇಲೆ ಜನವರಿ 26 ರಿಪಬ್ಲಿಕ್ ಡೇಸ್. ಈ ತರ ಹಲವು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತೀವಿ. ಅದೇ ತರ ನಮ್ಮ ಕಾಲೇಜಿನಿಂದ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಈ ವಿದ್ಯಾರ್ಥಿ ಕ್ಷೇಮ ಅಧಿಕಾರಿ ಸಂಘದಿಂದ ಇಲ್ಲಿವರೆಗೂ ಯಾವ್ಯಾವ ಫಂಕ್ಷನ್ ಮಾಡಿದ್ದೀವಿ ಅನ್ನೋದು ನಾವು ಒಂದು PPT ಮೂಲಕ ಫೋಟೋಗಳನ್ನು ತೋರಿಸ್ತೀವಿ. ಇದು ಇಂಡಿಪೆಂಡೆನ್ಸ್ ಡೇ ನಲ್ಲಿ ನಾವು ಫೋಟೋ ಹಾರಿಸೋದು. ಇದು ಇಂಡಿಪೆಂಡೆನ್ಸ್ ಡೇ ನಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಇದು ಬಂದು ವಾಲ್ಮೀಕಿ ದಿನಾಚರಣೆಯಲ್ಲಿ ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನಮ್ಮ ಕಾಲೇಜಿನಿಂದ ವಾಲ್ಮೀಕಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಅದೇ ತರ ಶಿಕ್ಷಣ ದಿನಾಚರಣೆ ಅವರು ಕೂಡ ನಾವು ಇಲ್ಲಿ ಹಾಕಿ ಶಿಕ್ಷಣ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋದನ್ನು ನೋಡ್ತಿರ್ತೀವಿ ಈ ಫೋಟೋನಲ್ಲಿ. ಇದು ಆಲ್ಸೋ ಶಿಕ್ಷಣ ದಿನಾಚರಣೆ ಆಚರಣೆ ಮಾಡುವಂತ ಫೋಟೋಗಳು. ಇದು ಗಣರಾಜ್ಯೋತ್ಸವ ಜನವರಿ 26 ಗಣರಾಜ್ಯೋತ್ಸವ ಮಾಡುವಂತ ಫೋಟೋ ನಮ್ಮ ಕಾಲೇಜಿನಲ್ಲಿ.
ಹೊರಗಡೆ ನಾವು ಗಣರಾಜ್ಯೋತ್ಸವ ಆಚರಣೆ ಅಂತ ಫೋಟೋ ಇದು. ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಾಗ ರಂಗೋಲಿ ಸ್ಪರ್ಧೆಯನ್ನು ನಡೆಸಿರ್ತೀವಿ. ಇದು ರಂಗೋಲಿ ಸ್ಪರ್ಧೆ. ಇದು ನಮಗೆ ಸದ್ಭವ ದಿನವನ್ನು ನಾವು ಆಚರಣೆ ಮಾಡುವಂತ ವಿದ್ಯಾರ್ಥಿಗಳನ್ನು ನಿಲ್ಲಿಸಿಕೊಂಡು ಅದರ ಬಗ್ಗೆ ಬೋಧನೆಯನ್ನು ಮಾಡುವಂತ ದಿನ. ಇಲ್ಲಿ ಮೇಡಮ್ next courses. ವಾಲ್ಮೀಕಿ ಜಯಂತಿ ಬಗ್ಗೆ ಆಚರಣೆ ಮಾಡ್ತಾ ಇರೋದು ಸ್ವತಂತ್ರ ದಿನಾಚರಣೆ. ಈ ಸದ್ಭವ ದಿನವನ್ನು ಇದು ಹುತಾತ್ಮರ ದಿನಾಚರಣೆ ಆಚರಣೆ ಮಾಡ್ತಾರಂತ ಫೋಟೋಗಳು. ಇದು ಗಾಂಧಿ ಜಯಂತಿಯ ಗಾಂಧಿಯವರು ಹುತಾತ್ಮರಾದಂತ ದಿನದಲ್ಲಿ ಹುತಾತ್ಮರ ಅವ್ರ ಆತ್ಮಗೆ ಶಾಂತಿ ಸಿಗ್ಲಿ ಅಂತ ಮೌನ ಆಚರಣೆ ಮಾಡ್ತಾ ಇರೋದು. ಇದು ನಾವು ನವೆಂಬರ್ 1 ಆಚರಣೆ ಮಾಡಿರುವಂತಹದ್ದು ಫೋಟೋ. ಇದು ಸಿವಿಲ್ ಸರ್ವೆ ನಲ್ಲಿ ನಡೆಸ್ತಾ ಇರುವಂತ ಫೋಟೋಗಳು. ಇದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ MS ದೇವರಾಜ್ ಸರ್ ಅವರು ಸ್ವತಂತ್ರ ದಿನಾಚರಣೆಯ ಬಗ್ಗೆ ಕುರಿತು ಮಾತಾಡ್ತಾರಂತದ್ದು. ಇದು ಕಾಲೇಜಿನಲ್ಲಿ ಫಂಕ್ಷನ್ ಬಗ್ಗೆ ಯಾವ ತರ ಮಾಡ್ಬೇಕನ್ನೋದು ವಿದ್ಯಾರ್ಥಿಗಳಿಂದ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರಂತ ವಿಷಯಗಳು. ಇದು ವಾಲ್ಮೀಕಿ ದಿನಾಚರಣೆಯನ್ನು ನಮ್ಮ ಕಾಲೇಜಿನ ಆಫೀಸ್ ನಲ್ಲಿ ಆಚರಣೆ ಮಾಡಿರುವಂತ ಫೋಟೋಗಳಿದು. ಇದು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ದಸರಾದಂದು ವಿಜಯದಶಮಿಯ ಅಂಗವಾಗಿ ನಾವು ಆಯುಧ ಪೂಜೆಗಳನ್ನು ಮಾಡುವಂತ ಸಂದರ್ಭದ ಫೋಟೋಗಳಿದು. ಇದು ಆಲ್ಸೋ ಸೇಮ್. ಇದು ಲಾಸ್ಟ್ ಇಯರ್ ವಿದ್ಯಾರ್ಥಿಗೆ ವೆಲ್ಕಮ್ ಮಾಡ್ಕೊಳ್ಳುವಂತ ಫೋಟೋ. ಆ ವೆಲ್ಕಮ್ ಮಾಡುವಂತ ಫಂಕ್ಷನ್ ಕಾರ್ಯಕ್ರಮದ ಇದು ಫೋಟೋ. ಇದು ಸೇಮ್ ಫೋಟೋ. ವಿದ್ಯಾರ್ಥಿ ಲಾಸ್ಟ್ ಇಯರ್ ನಾವು 2019-20 ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಮಾಡ್ಕೊಂಡಿರುವಂತ ಫೋಟೋ. ದೀಪ ಕಾರ್ಯಕ್ರಮಗಳು ಲಾಸ್ಟ್ ಇಯರ್ ನಲ್ಲಿ. ಮತ್ತು ಇದು 2019 ನಾವು ಸ್ವತಂತ್ರ ದಿನಾಚರಣೆಯಾಗಿ ಅಂಗವಾಗಿ ಆಚರಣೆ ಮಾಡ್ತಾ ಇರುವಂತ ಫೋಟೋ. ಇದು ಲಾಸ್ಟ್ ಇಯರ್ ನಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್. ನಿಮಗೆ ಈಗ ಆನ್ಲೈನ್ ಅಲ್ಲಿ ನಾವು ಮಾಡ್ತಾ ಇರುವಂತದ್ದು ಲಾಸ್ಟ್ ಟೈಮು ನಮ್ಮ ಕಾಲೇಜಿನಲ್ಲಿ ನಮ್ಮ ಸಂಸ್ಥೆಯಲ್ಲೇನೆ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಆರ್ಗನೈಸ್ ಮಾಡಿದೀವಿ. ಈ ಇಂಡಕ್ಷನ್ ಪ್ರೋಗ್ರಾಮ್ ನೀವೇನು ಆನ್ಲೈನ್ ಅಲ್ಲಿ ಕೇಳ್ತಾ ಇದ್ದೀರೋ ಈ ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ ನಮ್ಮ ಕಾಲೇಜಿನಲ್ಲೇನೆ ಅಂದ್ರೆ ಫಿಸಿಕಲ್ ಆಗಿ ನೀವು ಇನ್ಫ್ಲುಯೆಂಟ್ ಆಗಿನ ನೀವು ಕೇಳ್ಬೋದಿತ್ತು. ಪ್ರತಿ ವರ್ಷ ನಾವು ಈ ತರ ಇಂಡಕ್ಷನ್ ಪ್ರೋಗ್ರಾಮ್ 1 ಡೇ ಕಾರ್ಯಕ್ರಮ. ಈ ಸಲ ನಿಮಗೆ 12 ಡೇ ಇರೋದ್ರಿಂದ ಇದು 1 ಡೇ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತಾ ಇರೋದು. ಇದು ಇಂಡಕ್ಷನ್ ಪ್ರೋಗ್ರಾಮ್ ಇರೋದು. ಪ್ರತಿ ವರ್ಷ ನೀವು ಬಂದ ತಕ್ಷಣ ನಾವು ಈ ಇಂಡಕ್ಷನ್ ಪ್ರೋಗ್ರಾಮ್ ನಮ್ಮ ಕಾಲೇಜ್ ಬಗ್ಗೆ ನಿಮ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಎಲ್ಲ ಪ್ರತಿಯೊಬ್ಬ ಲೆಕ್ಚರರು ನಮ್ಮ ಕಾಲೇಜಿಂದ ಏನ್ ಮಹತ್ವ ಅನ್ನೋದು ತಿಳಿಸ್ಕೊಡುವಂತ ಪ್ರೋಗ್ರಾಮ್. ಇದು ಇಂಡಕ್ಷನ್ ಪ್ರೋಗ್ರಾಮ್ ಲಾಸ್ಟ್ ಟೈಮ್ ದೀಪ ಬೆಳಗುವಂತ ಫಂಕ್ಷನ್ ಇದು ಫೋಟೋ. ನಮ್ಮ ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವಂಗತ MLA ಸಾಹೇಬ್ ಲಾಸ್ಟ್ ಪ್ರೀವಿಯಸ್ ನಲ್ಲಿ 10ನೇ MLA ಆಗಿರ್ತಕ್ಕಂಥ MLA ರವೀಂದ್ರ ಸರ್ ಅವರು ಬಂದಿದ್ರು. ಮತ್ತೆ ಅದೇ ಜೊತೆ ಡೈರೆಕ್ಟರ್ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟರ್ ಇವರು ಡೈರೆಕ್ಟರ್ ಮತ್ತೆ ಲಾಸ್ಟ್ ಟೈಮ್ ರವೀಂದ್ರ ಸರ್ ಅವರು ಇಲ್ಲಿ ಬಂದು ನಮ್ಮ ಕಾಲೇಜ್ನ ಉದ್ಘಾಟನೆ ಮಾಡಿರುವಂತ ಸಂದರ್ಭ ಫೋಟೋ ಇದು. ಅದೇ ತರ ಇದು 2016ನೇ ವರ್ಷದಲ್ಲಿ ನಾವು ತರಳಬಾಳು ಕಲ್ಯಾಣ ಮಂಟಪದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ವಿ. ಇಲ್ಲಿ ನಾವು ಕಾಲೇಜ್ ಶಿಫ್ಟ್ ಆಗೋದ್ರಿಂದ ಮುಂಚೆ ನಾವು ಹತ್ಮಳಲ್ಲಿ ಇಟ್ಟೋದಾಗ ತರಳಬಾಳು ಇದರಲ್ಲಿ ನಾವು ಇದನ್ನ ಆಚರಣೆ ಮಾಡುವಂತ ಫೋಟೋ ಇದು. ಇದು ತರಳಬಾಳು ಚೌಟಿನಲ್ಲಿ ಇರುವಂತ ಫೋಟೋ ಇದು. ಇವೆಲ್ಲ ಫಂಕ್ಷನ್ 2019 ನಾವು ಮಾಡ್ಕೊಂತ ಬರ್ತಾ ಇದೀವಿ. ಆ ಚೌಟ್ರಿಯಲ್ಲಿ ಅದೇ ಚೌಟ್ರಿನಲ್ಲಿ ಮಾಡ್ಕೊಂತ ಬಂದಿರುವಂತ ಕೆಲವು ಫೋಟೋಗಳನ್ನ ಹಾಕಿದ್ವಿ. ಇದು ನಮ್ಮ ಕಾಲೇಜಿನಲ್ಲಿ ಮತ್ತೆ ರವೀಂದ್ರ ಸರ್ ಮತ್ತೆ ನಮ್ಮ ಕಾಲೇಜ್ ಡೈರೆಕ್ಟರ್ ನಮ್ಮ ವರ್ಕ್ ಶಾಪನ ಇನಾಗ್ರೇಷನ್ ಮಾಡುವಂತ ಸಂದರ್ಭ ಇದು. ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು 18 ಮೇ 2016 ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ನಡೆಸ್ಕೊಡುವಂತ ಫೋಟೋ ಇದು ದೃಶ್ಯಗಳು. ಇದು ನಮ್ಮ ಕಾಲೇಜಿನಲ್ಲೇನೆ ನಡೆದಿರೋದು ವಿದ್ಯಾರ್ಥಿಗಳು ಮತ್ತೆ ಕ್ರೀಡಾ ಸಂಘದ ವತಿಯಿಂದಾನೆ 2014ನೇ ಇದು ಫೋಟೋ.
12/9/2014 ಇಸ್ವಿನಲ್ಲಿ ನಡೆಯುವಂತ ಕಾರ್ಯಕ್ರಮದ ಈ ಫೋಟೋನ ಹಾಕಿದ್ದೀವಿ. ಇದು 2014 ಸಂದರ್ಭದಲ್ಲಿ ಹುಡುಗರನ್ನ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ಇದು ಇನಾಗ್ರೇಷನ್ ಮಾಡ್ತಿರೋಂತ ನಮ್ಮ ಕಾಲೇಜ್ ಇನಾಗ್ರೇಷನ್ ಓಪನಿಂಗ್ ಸಂದರ್ಭ ಇದು ಅಷ್ಟೇ ಫಂಕ್ಷನ್ ಉದ್ದೇಶಿಸಿ ಫಂಕ್ಷನ್ ದೀಪ ಬೆಳಗುವ ಮೂಲಕ ಆಚರಣೆ ಮಾಡಿರ್ತಾರೆ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ 2016 ನಡೆದಿರುವಂತ ಕಾರ್ಯಕ್ರಮ ಇದು. ಇದೇ ತರ ಪ್ರಶಸ್ತಿ ಪ್ರದಾನ ಮಾಡಿರ್ತಾರೆ. ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಲ್ಲಿ ಪ್ರಶಸ್ತಿಯನ್ನು ಪಡೆದು ಬಿಟ್ಟು ನಾವು ಆನ್ಯುವಲ್ ಫಂಕ್ಷನ್ ನಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರಿಗೆ ಸನ್ಮಾನವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ತೆಗೆದಿರುವಂತ ಫೋಟೋಗಳು ಇದು ಇರುತ್ತೆ. ಇದು ನಮ್ಮ ಕಾಲೇಜ್ ಕನ್ಸ್ಟ್ರಕ್ಷನ್ ಆಗ್ತಿರೋ ಟೈಮ್ ಇದು. ನಮ್ಮ ಕಾಲೇಜು ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದೀವಿ, ಹೇಗಿತ್ತು ಆ ಟೈಮ್ ನಲ್ಲಿ ನಾವು ತೆಗೆದಿರುವಂತ ಫೋಟೋಗಳು. ಲಾಸ್ಟ್ 2019 ನಮ್ಮ ಹರಪನಹಳ್ಳಿ ತೆಗ್ಗಿನ ಮಠದ ಸ್ವಾಮೀಜಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಫೋಟೋ ಇದು ಅದೇ ಸಮಯದಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಥಮ ಸಲ ನಮ್ಮ ಕಾಲೇಜಿನಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಅಲ್ಲಿವರೆಗೂ ನಾವು ಹರಪನಹಳ್ಳಿಯಲ್ಲಿ ನಾವು ಚೌಟ್ರಿನಲ್ಲಿ ಫಂಕ್ಷನ್ ನಡೆಸ್ತಿರ್ತೀವಿ. ಈ ಸಲ ಅಂದ್ರೆ 2019 ಪ್ರಥಮ ಸಲ ನಮ್ಮ ಕಾಲೇಜಿನ ಆವರಣದಲ್ಲಿ ಮಾಡಿರುವಂತ ಈ ಫಂಕ್ಷನ್ ಫೋಟೋ. ಇದು 2013-14 ಸ್ಟಾರ್ಟ್ ಮಾಡಿದಂತ ಫಂಕ್ಷನ್ ಇದು ಫಂಕ್ಷನ್ ಫೋಟೋ ಇದು. ಅದೇ ತರ ಇದೇ ಫಂಕ್ಷನ್ ನಲ್ಲಿ ವಿದ್ಯಾರ್ಥಿಗಳ ಪ್ರಮಾಣ ವಚನ ಸದ್ಭಾವ ದಿನದಂದು ಪ್ರಮಾಣ ವಚನ ಬೋಧನೆ ಮಾಡ್ತಾ ಇರೋ ಸಂದರ್ಭದ ಫೋಟೋ ಇದು. 2016 ಸಾಂಸ್ಕೃತಿಕ ಕಾರ್ಯಕ್ರಮದ ಫೋಟೋ ಇದು. ಅದೇ ತರ ಪ್ರಶಸ್ತಿ ವಿತರಣೆಯ ಸಂದರ್ಭ ಇದೆ. 2014 ಪ್ರಶಸ್ತಿಯನ್ನು ವಿತರಣೆ ಮಾಡಿರುವಂತ ಸಂದರ್ಭದ ಫೋಟೋ. ಇದು ಪ್ರಶಸ್ತಿ ವಿತರಣೆ ಮಾಡಿರೋದು 2016 ಟೈಮ್ನಲ್ಲಿ ಹುಡುಗರಿಗೆ ಕ್ರೀಡಾ ಚಟುವಟಿಕೆಯಲ್ಲಿ ತಾವು ಪ್ರಥಮ ದ್ವಿತೀಯ ತೃತೀಯರಲ್ಲಿ ಪಡೆದಿರುವಂತ ಚಟುವಟಿಕೆಯಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ವಿವಿಧ ಗೆಸ್ಟ್ಗಳು ಬಂದ್ಬಿಟ್ಟು ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತೆ ಮೋಟಿವೇಶನ್ ಪ್ರೋತ್ಸಾಹವನ್ನು ನೀಡಿ ಅದರ ಜೊತೆ ಫೋಟೋವನ್ನು ತೆಗೆಸಿರ್ತಾರೆ. ಇದು 2016 ತೆಗೆದಿರೋದು. ಮತ್ತೆ ನಮ್ಮ ಕಾಲೇಜಿನ ಡೈರೆಕ್ಟರ್ ಜೊತೆ ನಮ್ಮ ಕಾಲೇಜು ಪ್ರಾಂಶುಪಾಲರು ಮತ್ತೆ ಗಣ್ಯರು ಮತ್ತೆ ನಮ್ಮ HODsಗಳನ್ನ ಕುಂದಿಸ್ಬಿಟ್ಟಿದ್ದು ಫೋಟೋನ ತೆಗೆದಿರೋದು. ಇದು 2019 ಇಂಡಕ್ಷನ್ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಮಾತಾಡೋಕೆ ತೆಗೆದಿರುವಂತ ಫೋಟೋಗಳು. ಇದು ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ 2019 ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಲೆಕ್ಚರ್ ಜೊತೆ ವಿದ್ಯಾರ್ಥಿಗಳ ನಿಂತ್ಕೊಂಡು ಫೋಟೋ ತೆಗೆಸಿರುವಂತ ಸಂದರ್ಭ ಇದು ಇಂಡಕ್ಷನ್ ಪ್ರೋಗ್ರಾಮ್. ಲಾಸ್ಟ್ ಟೈಮ್ ನಾವು ನಮ್ಮ ಕಾಲೇಜಿಂದಾನೇ ಮಾಡಿರೋದು. ಇದು ಕಾಲೇಜ್ ವತಿಯಿಂದಾನೇ ಮಾಡಿರೋಂತ ಇಂಡಕ್ಷನ್ ಪ್ರೋಗ್ರಾಮ್ ಫೋಟೋ ಇದು. ಥ್ಯಾಂಕ್ ಯು. ಇಷ್ಟು ಮಾಡಿದ್ಮೇಲೆ Hello students, respond ಮಾಡಿ. ರವಿನಾಯಕ್, ಜೀಶನ್. Yes ma'am. Okay, ನೋಡಿದ್ರ ಫೋಟೋಸ್ ಎಲ್ಲ ಸರ್ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರು. ವಿದ್ಯಾರ್ಥಿ ಸಂಘದಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ವಿದ್ಯಾರ್ಥಿ ಸಂಘ ಅಂದ್ರೆ ವಿದ್ಯಾರ್ಥಿಗಳ ಮುಂದೆ ನಿಂತು ಮಾಡುವಂತಹ ಒಂದು ಕೆಲಸ. ಅದು ಎಲ್ಲದನ್ನು ಅವರೇ ವಿದ್ಯಾರ್ಥಿಗಳು ಮುಂದೆ ನಿಂತು ಮಾಡ್ಬೇಕು. ಮುಂದಾಳತ್ವ ಇರುತ್ತೆ. ಇಲ್ಲಿ ವಿದ್ಯಾರ್ಥಿ ಒಬ್ರು ಸ್ಟಾಫ್ ಕೂಡ ಇರ್ತಾರೆ ನಿಮ್ಗೆ ಗೈಡ್ ಮಾಡೋದಕ್ಕೆ. ಸೊ ಆ ಒಂದು ವಿದ್ಯಾರ್ಥಿ ಸಂಘದ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದೆ ಇಷ್ಟು ವರ್ಷದಲ್ಲಿ. ತುಂಬಾ ಆಕ್ಟಿವ್ ಆಗಿ ಪ್ರತಿಯೊಂದು ಇವೆಂಟ್ ನಡೆಯುತ್ತೆ ನಮ್ಮ ಸಂಸ್ಥೆನಲ್ಲಿ. ಅದ್ರ ಬಗ್ಗೆ ಸಾಕಷ್ಟು ಕೊಟ್ಟಿದ್ದಾರೆ ಮಹೇಶ್ ನಾಯಕ್ ಸರ್. ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು ಅಂತ. ವೆಂಕಟೇಶ್, Yes ma'am. ಓಕೆ, ಆಕ್ಟಿವ್ ಆಗಿದ್ರ ಸೆಷನ್ ಅಲ್ಲಿ ಕೇಳಿಸ್ಕೊಂಡ್ರಾ? ಫೋಟೋಸ್ ಎಲ್ಲ ಸೊ ಎವ್ರಿ ಟೈಮ್ ಎವ್ರಿ ಇಯರ್ ಸರ್ ತೋರಿಸ್ದಂಗೆ ಎಷ್ಟೊಂದು ಇಂಡಕ್ಷನ್ ಪ್ರೋಗ್ರಾಮ್ ಫೋಟೋಸ್ ಎಲ್ಲ ನೋಡಿದ್ರಿ ನೀವು. ಅವಾಗೆಲ್ಲ ನಾವು ಇಲ್ಲೇ ಫಿಸಿಕಲ್ ಆಗಿ ಮಾಡ್ತಾ ಇದ್ವಿ.
ಅಂಡ್ ಅದೆಲ್ಲ ಬರೀ ಒಂದ್ ದಿನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬಟ್ ಈ ಸಲ ನಮ್ಗೆ ಗೈಡ್ಲೈನ್ಸ್ ಇದೆ 12 ದಿನ ಪ್ರತಿಯೊಂದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾವು 12 days ಅಂದ್ರೆ 2 weeks ಮಾಡ್ತಾ ಇದೀವಿ. ಸೊ ಒಂದೊಂದಕ್ಕೆ ಒಂದೊಂದು ಸೆಷನ್ ಮಾಡ್ತಾ ಇದೀವಿ. ಸೊ ಹೋಪ್ ನಿಮ್ಗೆ ಅದರಿಂದ ಸಾಕಷ್ಟು ಒಂದ್ ರೀತಿ ನಿಮ್ಗೆಲ್ಲ ಖುಷಿ ಆಯ್ತು ಅನ್ಕೊಂಡಿದೀನಿ. ಅಷ್ಟೆಲ್ಲ ಫೋಟೋಸ್ ನೋಡಿ ನಿಮ್ಗೆಲ್ಲ ಅನಿಸ್ತಾ ಇರ್ಬೇಕಲ್ಲ ಕಾಲೇಜಿಗೆ ಹೋಗ್ಬೇಕು ಅಂತ. ಎಸ್ ಮ್ಯಾಮ್. ಹಾ, ಸೊ ಕಾಲೇಜ್ ಬಿಲ್ಡಿಂಗು ತುಂಬಾ ಚೆನ್ನಾಗಿದೆ ಸರ್, ತುಂಬಾ ತೋರ್ಸಿದ್ರು ಅದ್ರಲ್ಲೆಲ್ಲ. ನಮ್ ಕಾಲೇಜ್ ಬಿಲ್ಡಿಂಗ್ ಕಾಣಿಸ್ತು ಅನ್ಕೊಂಡಿದೀನಿ, ಕ್ಲಾಸ್ ರೂಮ್ಸ್ ಎಲ್ಲ. ಸೊ ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು, ನಿಮ್ಮೆಲ್ಲರ ಪರವಾಗಿ ನಾನು ಮಲ್ಲೇಶ್ ನಾಗ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಸೆಷನ್ ನಡೆಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ, ಸೊ ನೆಕ್ಸ್ಟ್ ಸೆಷನ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಒಂದ್ 5 ನಿಮಿಷ ನೀವು ಬ್ರೇಕ್ ತಗೊಳ್ಳಿ. ಜಸ್ಟ್ ಟೇಕ್ 5 minutes ಬ್ರೇಕ್. ಇಲ್ಲ ಲಾಗಿನ್ ಆಗಿ ಇರೋದಾದ್ರೆ ಲಾಗಿನ್ ಆಗಿ ಇರಿ, ಪರವಾಗಿಲ್ಲ. ಓಕೆ, we'll stop now. So we'll take a break for 5 minutes and we'll join for next session. Rakesh sir will continue the next session. Thank you.